ಚಿತ್ರರಂಗದ ಬಗ್ಗೆ ಒಂದು ಪ್ರಶ್ನೆ, ಒಂದು ರಿಲೇಟೆಡ್ ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಅಥವಾ ಅಪ್ಪು ಅವರ ಬಗ್ಗೆ. ನೀವು ಅವ್ರ ಜೊತೆ ರಾಜ್ಕುಮಾರ್ ಚಿತ್ರದಲ್ಲಿ ನಟಿಸಿದ್ದೀರಾ. ಸೊ ಅವ್ರ ಜೊತೆ ಶೂಟಿಂಗ್ ಮಾಡಬೇಕಾದ್ರೆ ಹೆಂಗಿತ್ತು, ಅವರ ವ್ಯಕ್ತಿತ್ವ ನಿಮಗೆ ಹೆಂಗೆ ಅನ್ನಿಸ್ತು, ಅಥವಾ ಶೂಟಿಂಗ್ ಟೈಮಲ್ಲಿ ನಿಮ್ಮ ಜೊತೆ ಹೆಂಗಿದ್ರು ಅವರು, ಏನಾದರೂ ಸೋಜಿಗಳ ಸಂಗತಿ ಏನಾದರೂ ನಿಮಗೆ ನೆನಪಾಗತ್ತಾ ಅಂತ ಹೇಳ್ತಿದ್ದಾರೆ. ಅಪ್ಪು ಜೊತೆಯಲ್ಲಿ ಸುಮಾರು ಆ ಸಿನಿಮಾಗಾಗಿ ಒಂದು 25-30 ದಿವಸ ಒಟ್ಟೊಟ್ಟಿಗೆ ಇದ್ದವರು. ಮೈಸೂರಿನಲ್ಲಿ ಅಲ್ಲೊಂದು ಅದಕ್ಕೆ ಅಲೋಕ ಅದೊಂದು ಬೇರೆ ಒಂದು ಪ್ಯಾಲೇಸ್ ಇದೆ, ಹಳೇ ಪ್ಯಾಲೇಸ್, ಇವಾಗೆಲ್ಲ ಹಾಳು ಬಿದ್ದಿದೆ, ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ. ಆಮೇಲೆ ಬೆಂಗಳೂರಲ್ಲಿ ಶೂಟಿಂಗ್ ಮಾಡಿದ್ವಿ. ಇದಲ್ಲವೇ ಇನ್ನೂ ಒಂದು 4 ಸಿನಿಮಾ ಜೊತೆಗಳು ಮಾಡಿದ್ದೀನಿ ನಾನು. ಒಂದು ಮೆಚ್ಚಬೇಕಾದ ವಿಷಯ ಹುಡುಗರಲ್ಲಿ ಅಂದರೆ ನೋ ಏರ್ಸ್ ಅಬೌಟ್. ದೊಡ್ಡ ಕಲಾವಿದ ಮತ್ತು ದೊಡ್ಡ ಸ್ಟಾರ್, ಆದರೆ ಆ ಸ್ಟಾರ್ ಇಮೇಜನ್ನು ದೊಡ್ಡ ಕಿರೀಟ ಹಾಕ್ಕೊಂಡು ದಿವಸ ಬೆಳಗ್ಗೆ ಅಲ್ಲಿ ಇಲ್ಲಿ ಅಡ್ಡಾಡ್ತಾ ಹೋಗ್ತಾ ಇದ್ದೆ. ನ್ಯೂ ಹಿಸ್ ಹೆಡ್ ವಾಸ್ ಆನ್ ಹಿಸ್ ಶೋಲ್ಡರ್, ಹಿಸ್ ಫೀಟ್ ವರ್ ಆನ್ ದ ನೆಲ. ಸಭ್ಯಸ್ಥ, ಅಪ್ಪನ ಗುಣ ಬಂದಿದೆ, ಸೌಜನ್ಯ ಅನ್ನೋದಿದೆ, ಹಿರಿಯರು ಅನ್ನೋರ ಬಗ್ಗೆ ಅದನ್ನ ಗೌರವ ಇದೆ. ಎಲ್ಲರನ್ನೂ ತನ್ನ ಸರಿಸಮಾನರು ಅನ್ನೋ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದ. ಅವ್ರ ಮನೆಗೆ ಕರೆದು ಊಟ ಹಾಕಿದ್ದ, ಚೆನ್ನಾಗಿ ಬೆರೀತಾ ಇದ್ದ. And broad smile. He is always remembered for his smile, and he is always remembered for his dance steps. ಶಿವರಾಜ್ ಕುಮಾರ್, ಮುಂಚೆ ಶಿವರಾಜ್ ಕುಮಾರ್ಗೆ ಡ್ಯಾನ್ಸಿಂಗ್ ಹೀರೋ ಅಂತ ಹೇಳ್ತಾ ಇದ್ರು. ಒಂದ್ಸಾರಿ ಅವ್ರನ್ನ ಕೇಳಿದ್ರು, ಬಿಟ್ವೀನ್ ಯು ಅಂಡ್ ಅಪ್ಪು ಯಾರಂದ್ರೆ, ನೋ ಡೆಫಿನೆಟ್ಲಿ ಇಟ್ ಇಸ್ ಅಪ್ಪು ಅಂತ. ಅವರೇ ಅಪ್ಪು ವೆರಿ ಫಾಸ್ಟ್, ಇದು ಫಾಸ್ಟ್ ಸ್ಟೆಪ್ ಹಾಕೊಂಡು ಭಾಳ ಜನ ಅದನ್ನು ಮೆಚ್ಕೊಳ್ತಾ ಇದ್ದಾರೆ. ಬೇಸಿಕಲಿ ಗುಡ್ ಆ್ಯಕ್ಟರ್. ನೆಕ್ಸ್ಟ್ ಕ್ವಶನ್ ನಿಮ್ಮ